ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. BMTC ಕಂಡಕ್ಟರ್ 1:1 ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಅಂದ್ಬಿಟ್ಟು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ, ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ BMTC ಕಂಡಕ್ಟರ್ ಸ್ಕೋರ್ ಅಪ್ಡೇಟೆಡ್ ಸೂನ್. ಕೆಲವೇ ದಿನಗಳಲ್ಲಿ BMTC ಕಂಡಕ್ಟರ್ ರಿಸಲ್ಟ್ ಅಲ್ಲ, ಸ್ಕೋರು, ಪ್ರತಿಯೊಬ್ಬರು ಸ್ಕೋರ್ನ, ಎಲ್ಲ ಸ್ಕೋರ್ನ ಅಪ್ಡೇಟ್ ಮಾಡ್ತಾರೆ. ಪ್ರತಿಯೊಬ್ಬರು ಯಾರು ಆಬ್ಸೆಂಟ್ ಇದ್ದಾರೆ, ನಿಮ್ಮ ಸ್ಕೋರ್ಗಳೆಷ್ಟು ಎಲ್ಲ ನೋಡ್ಕೋಬೋದು. ಇನ್ನೊಂದು 2-3 ಡೇಸಲ್ಲಿ ಅದನ್ನು ಬಿಡುಗಡೆ ಮಾಡ್ತಾರೆ. ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ಈ ವಿಡಿಯೋ ವ್ಯೂಸ್ ಆಗಲಿ ಅಥವಾ ನನ್ನ ವಿಡಿಯೋನ ಹೆಚ್ಚು ಜನರು ನೋಡಲಿ ಅಂತ ಅಲ್ಲ. ನಾನಿವತ್ತು ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಹೆಸರು ಬೇಡ, ಕೆಲವೊಂದು ಯೂಟ್ಯೂಬರ್ಗಳು ಏನು ಮಾಡ್ತಾಯಿದ್ದಾರೆ ಅಂತಂದರೆ ವ್ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಮಾಡ್ತವ್ರೆ ಅಂತ ಅನಿಸುತ್ತೆ. ಇವ್ರ ಬಗ್ಗೆ, BMTC ಕಂಡಕ್ಟರ್ ಬಗ್ಗೆ ಅವರಿಗೆ ನಿಖರವಾದ ಮಾಹಿತಿನೇ ಇಲ್ಲ. ಯಾಕೆ ಅಂತಂದರೆ, ಯಾವುದೋ ಒಂದು ಚಾನಲಲ್ಲಿ ನೋಡಿದೆ, 60 ಅಬೋವ್ ಆಗಿರೋದು ಎಲ್ಲರದು ಜಾಬ್ ಆಗುತ್ತೆ, ಹಾಗೆ ಹೀಗೆ ಮಿಸ್ ಆಯಿತು, ಹಂಗೆ ಹಿಂಗೆ ಅಂತ. ಕಾಂಪಿಟೇಟರ್ಗಳು ದಯವಿಟ್ಟು ಗಮನಿಸಿ. ಸರ್ ನಂದು 59 ಆಗಿತ್ತು, 58 ಆಯಿತು, 2 ಮಾರ್ಕ್ಸಲ್ಲಿ ಮಿಸ್ ಆಯಿತು, 1 ಮಾರ್ಕ್ಸಲ್ಲಿ ಮಿಸ್ ಆಯಿತು ಅಂತ ಕೆಲವೊಬ್ಬರು ನೊಂದ್ಕೊತಿದ್ರು. ದಯವಿಟ್ಟು ಅಲ್ಲಿ ಮಿನಿಮಮ್ 30% ಇರಲೇಬೇಕು ಅಂತ ಕೊಟ್ಟಿದ್ದಾರಲ್ಲ, ಅದೇನಪ್ಪ ಅಂತಂದರೆ 2 ಪೇಪರಿಂದ 60 ಇರಲೇಬೇಕು ಅಂತ, ಓಕೆನಾ? 1:5 ಇಲ್ಲಿ ಎಷ್ಟಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು, ಈಗೇನು ನಾಳೆ ರಿಸಲ್ಟ್ ಬರುತ್ತೆ ಅಥವಾ ಇನ್ನೊಂದು 2-3 ಡೇಸಲ್ಲಿ ಏನು ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಯಾವುದೇ ಯೂಟ್ಯೂಬರ್ ಆಗಲಿ ಏನಾದ್ರು ಅವರು KE ಆಫೀಸರ್ಗಳಲ್ಲ. ಆಮೇಲೆ ಯಾವುದೋ ಎಕ್ಸಾಮ್ ಕಂಡಕ್ಟ್ ಮಾಡಿರ್ತಾರೆ, ಏನಿಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚಿನದಾಗಿ ನನಗೆ ಗೊತ್ತು. ವ್ಯೂಸ್ ಬರಲಿ ಅಂತ ಅಂದ್ಬಿಟ್ಟು ತಪ್ಪು ಮಾಹಿತಿ ಯಾರಿಗೂ ಕೊಡೋಕೆ ಹೋಗ್ಬಿಡಿ. BMTCದು ಏನಿದೆ ಅದು ಫುಲ್ಲು ರಿಸಲ್ಟ್ ಬಂದಾಗ 18,000 ಜನ ಏನು ಬರೆದಿದ್ದಾರೆ, ಫುಲ್ಲು ಎಲ್ಲರೂ ರಿಸಲ್ಟ್ ಎಲ್ಲ ಅನೌನ್ಸ್ ಆದಾಗ ಅದನ್ನು ಅನಲೈಸ್ ಮಾಡೋಕ್ಕೆ ಸಾಧ್ಯ. 60ಕ್ಕೂ ನಿಂತ್ಕೊಳ್ಳುತ್ತೆ. ಅದು ಹೇಗಪ್ಪ ಸಾಧ್ಯ ಅಂತಂದರೆ, ಸಪೋಸ್ ಈಗ ಕೆಟಗರೀಲಿ ಇವಾಗ 100 ಮೇಲೆ ಇರೋರು ಖಂಡಿತ, ನನ್ನ ಪ್ರಕಾರ, ನಾನು ಅನಲೈಸ್ ಮಾಡಿರೋ ಪೇಪರ್ ಪ್ರಕಾರ 100 ಮೇಲೆ ಇರೋರು ಜನರಲ್ ಮೆರಿಟಲ್ಲಿ ಆಗೇ ಆಗುತ್ತೆ. ಪೇಪರ್ ಔಟ್ ಆಗಿದ್ರೆ ಅಥವಾ ಅದು ಎಲ್ಲ ಗೊತ್ತಿಲ್ಲ, ಪೇಪರ್ ಕರೆಕ್ಟಾಗಿ ಬರ್ತಿದ್ರೆ, ಎಲ್ಲರೂ ಕೂಡ ನಿಯತ್ತಾಗಿ ಬರ್ತಿದ್ರೆ 100 ಮೇಲೆ ಇರೋರು ಏನು 1000 ಪೋಸ್ಟ್ ಇದೆ ಅದು ಜನರಲ್ ಮೆರಿಟಲ್ಲಿ ಆಗೇ ಆಗುತ್ತೆ. ಅದರಿಂದ ಒಳಗಡೆ ಕೆಟಗರಿಲಿ ನಿಲ್ಲೋ ಚಾನ್ಸಸ್ ಇದೆ. ಯಾಕಪ್ಪ ಅಂತಂದರೆ, ಯಾವುದೋ ಒಂದು 2Aನೇ ಇಟ್ಕೊಳ್ಳಿ. ಇವಾಗ 2Aನಲ್ಲಿ ಒಂದು 365 ಪೋಸ್ಟ್ ಇದ್ದಾವೆ. ಅದರಲ್ಲಿ ಯಾರು ಈಗ ಒಂದು 360 ಜನ ಇಷ್ಟು ಸ್ಕೋರ್, ಇನ್ನೊಂದು 5 ಜನ ಕಡಿಮೆ ತೆಗ್ದಿರ್ತಾರೆ ಅಂತ ತಿಳ್ಕೊಳ್ಳಿ, ಅವಾಗ 60ಕ್ಕಾಗೋ ಚಾನ್ಸಸ್ಸು ಇರುತ್ತೆ. ಅದು ಕೆಟಗರಿಲಿ ನಾನು ಹೇಳ್ತಾ ಇರೋದು, ಓಕೆನಾ? ಅದು ಬಿಟ್ಟು 60ಕ್ಕೆ ನಂದು ಆಗ್ಬಿಡುತ್ತೆ ಅಂತ ತಪ್ಪು ಮಾಹಿತಿನ ಕೆಲವರು ತಿಳಿಸ್ತಾ ಇದ್ದಾರೆ. 60 ಆಗಿದ್ರೆ, ಜಸ್ಟ್ 60 ಆಗಿದ್ರೆ ಸಾಕು, ಅವ್ರ ಸ್ಕೋರು ಇವತ್ತು BMTC ಕಂಡಕ್ಟ್ರು ಆಗಿಬಿಡ್ತಿದ್ರು ಅಂತ. ದಯವಿಟ್ಟು ಆ ಥರ ಯಾರು ಅನ್ಕೋಬಿಡಿ. ಇಲ್ಲ ಅವರು KE ಆಫೀಸರ್ ಆಗಿರಬೇಕು, ಇಲ್ಲ ಅವ್ರ ಸಂಬಂಧಿಕರಾಗಿರಬೇಕು, ಇಲ್ಲ KE ಆಫೀಸಲ್ಲಿ ಹೋಗಿ, ನಾನು KE ಆಫೀಸ್ಗೆ ನಾನು ಹೋಗಿ ಭೇಟಿಯಾದೆ, ಬಟ್ ಅಲ್ಲಿ ಯಾರೂ ಕೂಡ ಮಾಹಿತಿನ ಹಂಚ್ಕೊಳ್ಳಲ್ಲ. ಅಲ್ಲಿ ಏನು ಅಪ್ಡೇಟ್ ಆಗುತ್ತೆ ಇದರಲ್ಲಿ KE ವೆಬ್ಸೈಟ್ನಲ್ಲಿ, ಅದೇ ಅಂತಿಮ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳನ್ನ ನಂಬ್ಕೊಬಿಡಿ. ಹಾಗೆ ಮಿನಿಮಮ್ 60 ಆಗಿರಲೇಬೇಕು ಅಂತ ಏನು ಕೊಟ್ಟಿದ್ದಾರೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂತ ಅಂದರೆ ಕಡಿಮೆ ನಿಲ್ಲಿಸಿದ್ರು ನಿಲ್ಲಿಸ್ಬೋದು, ಓಪಲ್ ಇರೋಣ. ಯಾಕೆ ಸುಮ್ಮನೆ ಇವಾಗ ಯಾವುದೋ ಒಂದು, ಇವತ್ತು ಮಾರ್ನಿಂಗ್ ಏನು ಅನಿಸುತ್ತೆ, ಒಂದು ನೋಡಿದೆ, ಆಕ್ಷೇಪಣೆನೇ ಸಲ್ಲಿಸಿ, ಸರ್ ಮಿನಿಮಮ್ 60 ಬೇಡ, 25 ಮಾಡಿ, ಹಾಗೆ ಹೇಗೆ ಅಂತ. ಇಲ್ಲ, ಅದು ನಾವು ಹೇಳ್ದಂಗೂ ಆಗಲ್ಲ, ಬೇರೆಯವ್ರು ಹೇಳ್ದಂಗೂ ಆಗಲ್ಲ, ಆಕ್ಷೇಪಣೆ ಸಲ್ಲಿಸೋಕ್ಕಾಗಲ್ಲ. ಅಲ್ಲೇನಾದರೂ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಅಂತಂದರೆ ಅವರೇ ಕಡಿಮೆ ಮಾಡೋ ಚಾನ್ಸಸ್ಸು ಇದ್ದೇ ಇದೆ, ಹೇಳೋಕ್ಕಾಗಲ್ಲ. ಯಾಕೆ ಸುಮ್ಮನೆ ಬೇರೆಯವ್ರ ಮಾತು ಕೇಳ್ಕೊಂಡು ಇದು ಮಾಡ್ಕೊಳ್ಳೋದು? ವೆಯ್ಟ್ ಮಾಡೋಣ ಬಿಡಿ. ಮಿನಿಮಮ್ 60 ಅಂತ ಕೊಟ್ಟಿದ್ದಾರೆ ಸರ್, ನಾನು 59 ಆಗಿದೆ, ಆಗಿಲ್ಲ. ಕೆಲವ್ರು 60 ಆದರೂ ಜಾಬ್ ಆಗುತ್ತೆ, ಕೆಲವ್ರದ್ದು 80 ಆದರೂ ಆಗಲ್ಲ, ಕೆಲವ್ರದ್ದು 90 ಆದರೂ ಆಗಲ್ಲ. ಯಾಕಾಗಲ್ಲ? ಕೆಟಗರಿಲಿ ನಿಲ್ಲಲ್ಲ ಅದು. ಅವ್ರವ್ರ ಕೆಟಗರಿಲಿ ಯಾರ್ಯಾರು ಎಷ್ಟೆಷ್ಟು ಜನ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡು. ಹಾಗಾಗಿ ಯಾವುದೇ ಯೂಟ್ಯೂಬ್ ಚಾನಲ್ಗಳನ್ನ ನಂಬಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಯಾಕೆಂದರೆ ನಂದು ಕೂಡ, ನಾವು ಈಗ ವ್ಯೂಸ್ ಬರಲಿ, ನನಗೆ ಅಮೌಂಟ್ ಬರಲಿ, ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾಯಿದ್ದಾರೆ ಹಾಗೆ ಹೀಗೆ ಅಂತ ಏನೆಲ್ಲ, ಯಾರು ಕಡೆಯದಾಗಿ ಮಾಹಿತಿ ಗೊತ್ತಿಲ್ಲ. ಈಗ ಹಳ್ಳಿಗಾಡಿನಲ್ಲಿ ಇರ್ತಾರೆ ಜನಗಳು, ಯಾಕೆಂದರೆ ನಾನು ಹಳ್ಳಿಲಿ ಬಂದಂಥ ಅವನೇ ಆಗಿರೋದ್ರಿಂದ ನನಗೆ ಮಾಹಿತಿ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ನಾನು ಹೇಳ್ತಿರೋದು, ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಅವಶ್ಯಕತೆ ಇದೆ ಅವರು ಮಾತ್ರ ಈ ಚಾನಲ್ನ ನೋಡಿ
BMTC ಕಂಡಕ್ಟ್ರದ್ದು ಕೊನೆಯವರೆಗೂ ರಿಕ್ರೂಟ್ಮೆಂಟ್ ಆಗೋವರೆಗೂ, ಆಮೇಲೆ ಅದು ಫೈನಲಿಸ್ಟ್ ಆಗೋವರೆಗೂ ನಾನು ನಿಮ್ಮ ಜೊತೆಲೇ ಇರ್ತೀನಿ. ಯಾಕೆಂದರೆ ಅದರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇಂಚಿಂಚು ಮಾಹಿತಿನ ನಾನು ಅದೇನು ಅಪ್ಡೇಟ್ ಆಗುತ್ತೆ, ಹಾಗೆ ಯಾವಾಗ ರಿಕ್ರೂಟ್ಮೆಂಟು ತೊಗೊತಾರೆ, 1:5 ಏನು 1:1 ಏನು ಅದೆಲ್ಲ ಸ್ನೇಹಿತರೆ ಹೇಳ್ತಿದ್ದೀನಿ ಕೇಳಿ. ಯಾರಿಗೂ ನಿಖರವಾಗಿ ಗೊತ್ತಿಲ್ಲ. ಇವಾಗೇನು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಎಲ್ಲರದು ಕೂಡ ರಿಸಲ್ಟ್ ಅನೌನ್ಸ್ ಮಾಡ್ತಾರಲ್ಲ, ಅದ್ರ ಮೇಲೆ ಡಿಪೆಂಡು 1:5 ಎಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಂತ. ಸುಮ್ಮನೆ ಹೇಳ್ತಾ ಇದ್ದಾರೆ 60ಗೂ ನಿಲ್ಬೋದು ಅಂತ, ಬಟ್ ಯಾರಿಗೆ ಗೊತ್ತು ಯಾರ್ಯಾರು ಸ್ಕೋರ್ ಎಷ್ಟು ಮಾಡಿದ್ದಾರೆ ಅಂತ. ಓಕೆನಾ? ಅವರು ಇವ್ರ ಮಾತು ಕೇಳ್ಕೊಂಡು ಹೇಳೋಕ್ಕಾಗಲ್ಲ. ಇನ್ನೊಂದು ವಾರ ಕಾಯಿರಿ. 60ಗಾಗುತ್ತೆ, ಮಿಸ್ ಆಯ್ತಲ್ಲ ಅಂತ ಏನು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಅದೃಷ್ಟ. ಕಡಿಮೆ ನಿಲ್ಲಿಸಿದ್ರು ನಿಲ್ಲಿಸ್ಬೋದು. ಕ್ಯಾಂಡಿಡೇಟು ಹೇಗೆ ಬರೆದಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ದಯವಿಟ್ಟು ಯಾರೂ ನಿರಾಶರಾಗಬೇಡಿ. ಹಾಗೆ ನಿಮಗೆ BMTC ಕಂಡಕ್ಟರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಬೇಗ ಮಾಹಿತಿ ಸಿಗುತ್ತೆ. ನೀವು ಯಾವ ಥರ ಬೇಕು ವೀಡಿಯೋಸ್ ಅಂತ ನಾನು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ.